DCC ಬ್ಯಾಂಕಿನ ನಿರ್ದೇಶಕರು ಸುಲ್ತಾತ ಐವಳಿಯವರೇ ಹಾಗೂ ನಮ್ಮ ಸಂಘದ ಹಿರಿಯರು, ವಕೀಲರು, ಕಾನೂನು ಸಲಹೆಗಾರರು, ಹಿರೇಮಣಿ ವಕೀಲವರೇ ಹಾಗೂ ಬೆಳಗಾವಿ ಜಿಲ್ಲಾ ನಮ್ಮ ಸಮಾಜದ ಮೀಸಲಾತಿ ಹೋರಾಟಗಾರರು, ಮುಖಂಡರು, ಕುಮಾರ್ ಗಸ್ತಿ ಅವರೇ, ರಾಜು ರಾಜಂಗಳಿ ಅವರೇ ಹಾಗೂ ಶಂಕರಣ್ಣ ಮುರುಗುಂಡಿ ಅವರೇ ಹಾಗೂ ಮಂಜು ಅಣ್ಣ ಅಕ್ಕಣಿ ಅವರೇ ಹಾಗೂ ಮಾದೇವಿ ಅಕ್ಕ ಅವರೇ ಹಾಗೂ ಎಲ್ಲ ನಮ್ಮ ಸಮಾಜದ ಮುಖಂಡರು ಈ ಕಾರ್ಯಕ್ರಮದ ಭಾಗವಹಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಿ, ಒಂದು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಈಗ 2 ವರ್ಷ ಮುಗಿದು ಮೂರನೇ ವರ್ಷದಲ್ಲಿ 2ನೇ ಬಾರಿ ಆಡಳಿತ ಮಾಡೋಕ್ಕೆ ಹಚ್ಚಿದಾಗ ಅವರು ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು ಅವೆಲ್ಲನೂ ಕೆಲಸ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಡೆದಂತೆ ನುಡಿದಿವೆ ಅಂತ ಹೇಳಿದವರು. ಅದರ ಜೊತೆಗೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿಗೆ ತಂದದ್ದು ಕೂಡ ನಡೆದಂತೆ ನುಡಿದಿವಿ ಅಂತ ಹೇಳಿದರು, ತಂದಾರು ಅಂತಂದಾಗ ನಮ್ಮ ಕರ್ನಾಟಕದ ಮಾದಿಗರು ಅತ್ಯಂತ ಖುಷಿಯಿಂದ ಇದ್ದೀವಿ. ನಾವು ಈಗೂ ಖುಷಿ ಇದ್ದೀವಿ. ಆದರೆ ಅದರೊಳಗೆ ಯಾವುದೇ ಒಂದು ಲೋಪದೋಷನ ತಂದು ಅದನ್ನು 17% ಮಾಡೋಕ್ಕೆ ಬರೋದಿಲ್ಲ, 15%ದಲ್ಲಿ ಮಾಡಿರಿ ಅಂತ ಸುಪ್ರೀಂ ಒಂದು ಹೈಕೋರ್ಟ್ ಒಂದು ಸರ್ಕಾರಕ್ಕೆ ನಿರ್ದೇಶನ ಮಾಡಿದ್ದು ಸರಿ ಇದೆ. ಆದರೆ ಹಿಂದಿನ ಹಳಿ ಮೀಸಲಾತಿ ಪ್ರಕಾರ ಮಾಡಿರಿ ಅಂತ ಸರ್ಕಾರ ಕೇಳಿಲ್ಲ. ಆದರೆ ಈಗ ನಮಗೆ 6%, ಇನ್ನೊಬ್ಬರಿಗೆ 6%, ಇನ್ನೊಬ್ಬರಿಗೆ 5%, 15% ಏನು ಮೀಸಲಾತಿ ಐತೋ ಆ ಪ್ರಕಾರ ಇವತ್ತಿನ 56,000 ಹುದ್ದೆಗಳ ಭರ್ತಿ ಮಾಡುವುದು 6%, 5%ದಂಗೆ ಮಾಡಿರಿ. ಅದರೊಳಗೆ ಒಂದೇ ಒಂದು ಹೆಚ್ಚು ಕಮ್ಮಿ ಮಾಡಿದರೆ ಕೂಡ ನಾವು ಇವತ್ತು ಸಹಿಸ್ಕೊಳ್ಳೋದಿಲ್ಲ, ನಾವು ಬಿಡೋದು ಇಲ್ಲ. ಯಾಕಂತ ಕೇಳಿದ್ರೆ 6% ಅದಾರು ಚಲವಾದಿ ಅವರು, ಮಾದಿಗರು 6% ಅದಾರ. ಅದರಾಗ 15% ನೀವು ಹಂಚಿಕೆ ಮಾಡ್ತಿದ್ರೆ 6, 6, 12, 6, 6, 12 ಮಾಡುವಲ್ಲಿ 5, 5, 10 ಮಾಡಿರಿ. ಮುಂದೆ 4, 1 ಸೇರಿಸಿ 5 ಮಾಡಿರಿ. 5, 5, 15. 15ರೊಳಗೆ ನೀವು 56 ವಿದ್ಯಾರ್ಥಿಗಳನ್ನು ಅವರಿಗೆ ಸೀಟ್ ಹಂಚಿಕೆ ಮಾಡಿರಿ. ಇದನ್ನು ಬಿಟ್ಟು ನೀವು ಬೇರೆ ಏನಾರೇ ನೆಪ ಒಡ್ಡಿ ನೀವು ಏನಾದರೂ ನಮ್ಗೆ ತೊಂದರೆ ಕೊಟ್ರೆ, ನಾವು ಇವತ್ತು ಬಂದಿಲ್ಲ ರೋಡ್ ಮ್ಯಾಗ, ಇವತ್ತು ಹೋರಾಟ ಇಲ್ಲ. ಸುಮಾರು ನನಗೆ 72 ವರ್ಷ, ಇವತ್ತು 25 ವರ್ಷ ಹೋರಾಟ ಮಾಡಕತ್ತೀವ್ರಿ. ನಾವು ಎಷ್ಟು ವರ್ಷ ನಿಮ್ಮದು ಈ ಹೋರಾಟದಲ್ಲೇ ನಾವು ಜೀವನ ಕಳಿಬೇಕು. ಇದರ ತಿನ್ನುವಂಥ ಅನ್ನ ನಾವು ಯಾವಾಗ ತಿನ್ನಬೇಕು? ನಾಗಮೋಹನ್ ದಾಸ್ ಆಯೋಗದವ್ರು ಏನು ಹೇಳ್ತಾರು ಅಂತ ಕೇಳಿದ್ರೆ, ಉಂಡವ್ರೆ ಉಣ್ತಾರು, ಉಂಡವ್ರೆ ಉಣ್ತಾರು, ಉಂಡವ್ರೆ ಉಣ್ತಾರು. ಉಳ್ಳಾರ್ದವರು ಸುಮಾರು 50 ವರ್ಷ ಆಯ್ತು ತಾಟ್ ಹಿಡ್ಕೊಂಡು ನಾವು ಓಡಾಡಕತ್ತೀವಿ. ಇವತ್ತು ನಾವು ಕಾಲೇ ತಾಟ್ ತೊಗೊಂಡು ತಿರ್ಗಾಡಕತ್ತೀವಿ. ಇವತ್ತು ಈ ತಾಟ ಎಲ್ಲಿ ತರ್ತೀವಿ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಮನೆ ಮುಂದೆ ತರ್ತೀವಿ. ಅಷ್ಟು ನಾವು ತಾಟಗಳನ್ನು ನೀವು ಊಟ ಮಾಡಿಸೋ ತನಕ ನಾವು ಎದ್ದು ಬರುವುದಿಲ್ಲ. 8 ವರ್ಷ ನಮ್ಮನ್ನ ಹೊಟ್ಟೆ ಉರಿಸ್ತೀರಿ, 8 ವರ್ಷ ನಾವು ಸಮಾಧಾನ ಮಾಡ್ಕೋಬೇಕು, ಎಷ್ಟು ನಾವು ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ಬೇಕು. ಇದು ಮಿತಿ ಮೀರಿ ಹೋಗಿಬಿಟ್ಟೈತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಇದನ್ನು ನೀವು ತಾಳ್ಕೊತಿರ್ಬೇಕಾರೆ, ಇನ್ನು ನಮ್ಮ ಸಮಾಜ ತಾಳ್ಕೊಳ್ಳೋದಿಲ್ಲ. ನಾವು ಅಧ್ಯಕ್ಷ ಆಗಿ ನಾನು ತಾಳ್ತಿರ್ಬೇಕು, ನಮ್ಮ ಹಿರೇಮಣಿ ಸರ್ ತಾಳ್ತಿರ್ಬೇಕು, ಆದರೆ ಕುಮಾರ್ ಸರ್ ತಾಳ್ತಿರ್ಬೇಕು.
ಆದ್ರೆ ಎಲ್ಲರೂ ಇವತ್ತು ತಾಳು ಸ್ಥಿತಿ ಒಳಗಿಲ್ಲ. ಇವತ್ತು ಏನಾಗೈತಿ ಅಂತ ಕೇಳಿದ್ರೆ ಅದನ್ನು ನಾವು ಅಧ್ಯಕ್ಷರಾಗಿ ಹೇಳಕ್ಕೆ ಬರೋದಿಲ್ಲ, ಅಂಥ ಸ್ಥಿತಿ ಐತಿ. ಇದನ್ನು ಎಲ್ಲಿ ಚುಕ್ಕಿ ಮಾಡಲಾರ್ದ 15% ನಮಗೆ ಮೀಸಲಾತಿ ಮಾದರಿ ಕೋಟಾದಾಗ 15ರೊಳಗೆ ಒಂದೇ ಮುಕ್ಕು ಮಾಡಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ, ಸಹಿಸ್ಕೊಳ್ಳೋದು ಇಲ್ಲ. ಇವತ್ತು ಸಮಾಜ ಇವತ್ತು ತಾಳು ಸ್ಥಿತಿ ಒಳಗಿಲ್ಲ. ಮುಂದೆ ಎಷ್ಟು ದಿವಸ ನೀವು ಇವತ್ತು ಕಾಡ್ಲಕ್ಕೆ ಹತ್ತಿದ್ದೀರಿ? 30-40 ವರ್ಷ ಆತು ಕಾಡಕ್ಕೆ ಹತ್ತಿದ್ದೀರಿ. ಇವತ್ತು ಈ ಸಮಾಜಕ್ಕೆ ಅನ್ಯಾಯ ಆಗೈತೆ ಅಂತ ಸದಾಶಿವ ಆಯೋಗ ಹೇಳಿತು, ಅದನ್ನೂ ಮಣ್ಣು ಕೊಡಿಸ್ಬಿಟ್ರಿ. ಇವತ್ತು ನೀವೇ ಒಂದು ಆಯೋಗ ನೇಮಿಸಿದ್ರಿ, ನಾಗಮೋಹನ್ ದಾಸ್ ಆಯೋಗ. ಆ ಆಯೋಗನ ರಿಪೋರ್ಟ್ ಕೊಟ್ಟಾರ, ಆಯೋಗದ ಮೇಲೆ ರಿಪೋರ್ಟ್ ತೊಗೊಂಡಿರಿ. ಇವತ್ತು ರಾಜ್ಯಪಾಲರ ಕಡೆ ಹೋಗಿ ಒಳ ಮೀಸಲಾತಿ ಪ್ರಕಾರ ಸಹಿ ಹಾಕಿಸ್ಕೊತೀರಿ. ವಿಧಾನಸಭೆ ಒಳಗೆ ಇವತ್ತು ಮಂಡನೆ ಮಾಡ್ತೀರಿ ಒಳ ಮೀಸಲಾತಿ ಅಂತ ಹೇಳಿ. ಇವತ್ತು ಹಂಚಿಕೆ ಮಾಡೋ ತನಕ ಬರ್ತೀರಿ, ಬಾಂಧಿ ಇವತ್ತು ಕುಂಟ ನೆಪ ಹೇಳಕತ್ತೀರಿ. ಈ ನೆಪ ಹೇಳಕತ್ತಿದ್ರೆ ನೀವು ನಮಗೆ ಅನ್ಯಾಯ ಮಾಡೋದು ನಿಮಗೆ ಅಟ್ಟ ಗೊತ್ತೈತಿ. ಆದ್ರೆ ನಿಮಗೆ ಯಾರು ನಾಳೆ ಅನ್ಯಾಯ ಮಾಡ್ತಾರೆ ಅನ್ನೋದು ಮೊದಲು ನೀವು ತಿಳ್ಕೊರಿ. ಇವತ್ತು ನಮ್ಮ ಸಮಾಜ ಇವತ್ತು ರಾಜ್ಯದಲ್ಲಿ ಈ ಊರಾಗ ಆ ಊರಾಗ ಇಲ್ಲ, ಇಡೀ 60 ಲಕ್ಷ ಮಾದರೆಲ್ಲರೂ ಒಂದೇ ಕಡೆ ಇದೀವಿ, ಒಕ್ಕಟ್ಟದೀವಿ. ನಾವು ನಾಳೆ ನಿರ್ಣಯ ತಗೊಳ್ಬೇಕಾದ್ರೆ ಏನು ತಗೋಬೇಕು ಅನ್ನೋದು ಅದನ್ನು ನಾವು ನಿರ್ಣಯ ತಗೋತೀವಿ. ತಗೊಂಡ ಇವತ್ತು ನಾವು ಇದನ್ನು ನಿಮಗೆ ಹೆದರಿಕೆ ಹಾಕೋದಿಲ್ಲ, ಅಂಜಿಕೆ ಹಾಕೋದಿಲ್ಲ. ನಾವು ನಿಮಗೆ ಇವತ್ತು ಇನ್ನೂ ಒಂದು ನಿಮಗೆ ವಿನಂತಿ ಮಾಡ್ಕೋತೀವಿ. ಇವತ್ತು ತಕ್ಷಣ ಇದನ್ನು ಈಗ ಸದ್ಯ ನೀವೇನು ಒಳಗೇನು ತೊಡಗ ಹಾತ್ ಇಟ್ಟಿರಿ, ಇದನ್ನು ನಿಲ್ಲಿಸ್ಬೇಕು. ಒಳ ಮೀಸಲಾತಿ ಪ್ರಕಾರ 5% ನಮಗೆ ಕೊಡ್ರಿ, ಉಳಿದವ್ರಿಗೆ ಏನು ಕೊಡ್ತೀರಿ ಕೊಡೋಗ್ರಿ, ನಮಗೆ ಕೊಳೆ ಮೇಲೆ. ಮುಂದೆ 6% ಬಂದಾಗ 6% ಕೊಡ್ರಿ. ನಮಗೆ 5%ದಾಗ ಒಂದೇ ಮುಕ್ತ ಮಾಡ್ತಾನೆ ಅಂತಂದ್ರೆ ನಿಮ್ಮ ಸರ್ಕಾರ ಇರುವುದಿಲ್ಲ. ನಾವು ಇವತ್ತು ಸ್ಥಿತಿಗೆ ಬಂದಿದ್ದೀವಿ. ನನಗಿಂದ 72 ವರ್ಷ ಆಗ್ಯಾವ. ನಾಳೆ ನಾ ಇರ್ತನೋ ಬಿಡ್ತಾನೋ ಅದು ಗೊತ್ತಿಲ್ಲ, ನಾ ಇರೋದು ನನಗೆ ಅವಶ್ಯಕತೆಯೂ ಇಲ್ಲ. ಇವತ್ತು ಸಮಾಜ ಸಲುವಾಗಿ ಏನು ನಿರ್ಧಾರ ತೊಗೋಬೇಕತ್ತೀವೋ, ನಮ್ಮ ಸಮಾಜ ಏನು ಹೇಳ್ತತ್ತೀವೋ, ನಾವು ಹೋರಾಟ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ನಾ ಇವತ್ತು ರಾಜ್ಯದಲ್ಲಿ ನಾನು ತಯಾರಿದ್ದೀನಿ, ಅದನ್ನು ಮಾಡ್ತೀನಿ. ಇದಕ್ಕೆ ಮುಖ್ಯಮಂತ್ರಿ ಸಾಹೇಬ್ರ, ನೀವು ನಡೆದಂತೆ ನಡೆದವರು, ನೀವು ಅದಕ್ಕೂ ಮಣಿಲಾರ್ದವರು, ನೀವು ಮಣಿಬೇಡ್ರಿ. ನೀವು ಸರಳ ರೀತಿಯಿಂದ ನೀವು 2ನೇ ಬಾರಿ ಮುಖ್ಯಮಂತ್ರಿ ಆದವರು, ಇಡೀ ದೇಶಕ್ಕೆ ನಿಮಗೆ ಹೆಸರೈತಿ. ಇದನ್ನೊಂದು ಮಾದಿಗರಿಗೆ ತಕರಾರು ಮಾಡಲಾರ್ದ, ಅನ್ಯಾಯ ಮಾಡಲಾರ್ದ ಈ ಸಮಾಜಕ್ಕೊಂದು ನ್ಯಾಯ ಕೊಡ್ತೀರಿ ಅಂತ ಹೇಳಿ ನಾನು ನಂಬಿ ಇನ್ನೊಮ್ಮೆ ನಿಮಗೆ ಬಹಳ ಉದ್ದ ಕೈ ಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ತೀವಿ. ಇದನ್ನು ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡ್ಬೇಕಂತ ಹೇಳಿ ಆ ವಿಚಾರ ಎಲ್ಲ ಬಂದ್ ಮಾಡಿರಿ. ಸದಾಶಿವ ಆಯೋಗದ ಪ್ರಕಾರ ಮತ್ತು ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ನಮಗೆ 5% ಕೊಡ್ರಿ ಅಂತ ಹೇಳಿ ತಮಗೆ ಮನವಿ ಮಾಡಿ ಇಲ್ಲೆಲ್ಲ ಸಂಘಟಕರು ಕೂಡಿದವರು ತಾಯಿಗಳಿಗೆ, ನಮ್ಮ ಯುವಕರಿಗೆ, ಮುಖಂಡರಿಗೆ ಮತ್ತು ನಮ್ಮ ವಕೀಲರ ಸಾಹೇಬರಿಗೆ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.